ಎನೀಮಿಯಾ ಅಂದರೆ ಒಂದು ಕಾಯಿಲೆ ಅಲ್ಲ, ಎನೀಮಿಯಾ ಅಂದರೆ ಒಂದು ಲಕ್ಷಣ. ಇದು ಹಲವಾರು ಕಾಯಿಲೆಗಳಿಂದ ಇದು ಬರ್ಬೋದು. ಆದರೆ ಎಲ್ಲ ಕಾರಣಗಳು ಎನೀಮಿಯಾಕ್ಕೆ ಸಾಮಾನ್ಯ ಕಾರಣಗಳಲ್ಲ. ಸಾಮಾನ್ಯವಾಗಿ ಜನರಿಗೆ ಬರುವಂತಕ್ಕ ಎನೀಮಿಯಾ, ಅದಕ್ಕೆ ಹೇಳೋದು ಐರನ್ ಡೆಫಿಷಿಯನ್ಸಿ ಎನೀಮಿಯಾ. ಅಂದರೆ ಈ ಐರನ್ ನಮ್ಮ ಏನು ಅದಕ್ಕೆ ಕಬ್ಬಿಣದ ಸತ್ವ ಕಡಿಮೆಯಾಗಿ ರಕ್ತದಲ್ಲಿ ರಕ್ತಹೀನತೆ ಉಂಟಾಗೋದು. ಇದು ನಾವು ಕಾಮನ್ ಥಿಂಗ್. ಇದಕ್ಕೆ ಕಾರಣ ನಮ್ಮ ಆಹಾರ. ನಮ್ಮ ಆಹಾರದಲ್ಲಿ ಕಬ್ಬಿಣದ ಸತ್ವ ಕಡಿಮೆ ಆದವಾಗ ಅದು ಸೇರಿಕೊಳ್ಳದಿದೆ. ಕಬ್ಬಿಣ ಸತ್ವ ಬಹಳ ಇಂಪಾರ್ಟೆಂಟ್ ನಮ್ಮ ದೇಹದ ಆರೋಗ್ಯಕ್ಕೆ. ಪ್ರತಿಯೊಂದಕ್ಕೂ ಕಬ್ಬಿಣ ಆಹಾರ ಅಗತ್ಯ. ನಮಗೆ ಇನ್ಫೆಕ್ಷನ್ ಬರದಿರಬೇಕಾದ್ರೂ ಕಬ್ಬಿಣ ಸತ್ವ ಸರಿ ಇರಬೇಕು. ಕಬ್ಬಿಣದ ಪಾತ್ರದಲ್ಲಿ ಅಡಿಗೆ ಮಾಡಿದ್ರೆ ಆಯ್ತು. ಮುಂಚಿನ ಕಾಲದಲ್ಲಿ ಕಬ್ಬಿಣ ಪಾತ್ರ ಅಡಿಗೆ ಮಾಡ್ತಾ ಇದ್ರು. ನಾವಿಗೆ ಬಿಟ್ಟಿಗೆ ಎಲ್ಲ ಸ್ಟೈನ್ಲೆಸ್ ಸ್ಟೀಲು, ಅಲ್ಯೂಮಿನಿಯಂ ಪಾತ್ರಕ್ಕೆ ಬಂದಿದ್ದೇವೆ. ಅಲ್ಯೂಮಿನಿಯಂ ಬಹಳ ಹಾಳು, ಸ್ಟೈನ್ಲೆಸ್ ಸ್ಟೀಲ್ ಬೇಡ. ಕಬ್ಬಿಣದ ಪಾತ್ರೆಯಲ್ಲಿ ಅಡಿಗೆ ಮಾಡಬೇಕು. ಕಬ್ಬಿಣದ ದೋಸೆಯಲ್ಲಿ ಕಾವಲಿಯಲ್ಲಿ ದೋಸೆ ಮಾಡಬೇಕು. ಈಗ ಅದಲ್ಲ, ಎಂಥದ್ದು ನಾನ್ ಸ್ಟಿಕ್. ಆ ನಾನ್ ಸ್ಟಿಕ್ಕಿನ ಕೆಮಿಕಲ್ಸ್ ಬಿಟ್ಟು ದೋಸೆ ವಿಷ ಆಗ್ತದೆ. ಅದರಿಂದ ಕಬ್ಬಿಣದಲ್ಲಿ ಸ್ವಲ್ಪ ಮಾಡ್ಲಿಕ್ಕೆ ಕಷ್ಟ ಉಂಟು. ಈ ನಮ್ಮ ಹೆಂಗಸರು ಸ್ವಲ್ಪ ಜಾಗೃತಿ ಇರಬೇಕು. ಅದನ್ನು ಸರಿಯಾಗಿ ನೋಡ್ಕೊಳ್ಬೇಕು. ಹೇಳುವುದಿಲ್ಲ ದೋಸೆ, ಆದರೆ ಸರಿಯಾಗಿ ನೋಡ್ಕೊಂಡ್ರೆ ಚೆನ್ನಾಗಿ ಹೇಳ್ತದೆ. ಆ ದೋಸೆಯಲ್ಲಿ ಒಳ್ಳೆ ಕಬ್ಬಿಣ ಸತ್ವ ಉಂಟು, ನಿನಗೆ ಎನೀಮಿಯಾ ಬರುವುದಿಲ್ಲ.